ಈ ಪಂದ್ಯದಾಗೆ ದೊಡ್ಡ ಮನೆ ರಾಮ ಗೆದ್ದವನೇ. ಎತ್ಲ 2 ಲಕ್ಷ ರಮಣ, ಸೂಪರ್ ರಮಣ, ನೀನು ಸೂಪರ್. ನಂಗೆ ಬರೋ ದುಡ್ಡಲ್ಲಿ ಅರ್ಧ ನಿಂದು ಅರ್ಧ ನಂಗೆ. ಎತ್ಲ 2 ಲಕ್ಷ. ಲೇ ತಲೆ ಕೆಟ್ಟಿದತ್ಲ ನಿನ್ಗೆ? ಗಲ್ಡಿ ಮನೆ ಒಳಗೆ ಬಂದು ಜೂಜಾಡ್ತೀಯಾ? ಹೋಗ ಬರಿಕೆ. ಏನ್ ಮಕ ನೋಡ್ತೀಯ? ಹೋಗಲೇ. ಅಲ್ಲ ರಮಣ, ನನ್ನ ದುಡ್ಡು ಇಲ್ವಾ? ರಮಣ, ನನ್ನ ದುಡ್ಡು ನಂದು 2 ಲಕ್ಷ ರಮಣ. ಬಾರೋಣ ನೀನು. ಎಲ್ಲಿ 2 ಲಕ್ಷ? ಈ ಸಾರಿ ಇನ್ನು ಮಣ್ಣು ಮುಕ್ಕಿದ್ ನಾವೇ ಅಲ್ಲ. ಒಂದು 2 ಲಕ್ಷ ಕೊಡ್ಬೇಕು ತಾನೆ. ನಿಮ್ಗೊಂದು ಒಳ್ಳೆ ಐಡಿಯಾ. ನಡಿಯೋಣ ನೀನು. ಅಯ್ಯೋ ನಡಿಯೋಣ ನೀನು. ಈಗ ಒಂದು ಐಡಿಯಾ. ನಾವು ಇಲ್ಲೇ ಹೊಸಿ ಹೊತ್ತು ಕಾದಿದ್ದು, ಅರ್ಜುನ ಬಂದ ಮ್ಯಾಕೆ 2 ಲಕ್ಷ ರೂಪಾಯಿ ಇಸ್ಕೊ ಹೋದ್ರಿ ಹೆಂಗೆ? ದೇವ ಡಬ್ಬಾಡಿ ನಿಲ್ಸ್ಲ. ಈಗಷ್ಟು ಅಣ್ಣನ ತಾವು ಬಯಸ್ಕೊ ಬಂದೀವಿ, ಮತ್ತೆ ಈ ವಿಷಯ ಬೇರೆ ಗೊತ್ತಾದ್ರೆ ಅಷ್ಟೇ ಹೋಗ್ಯಾನೆ. ತಲೆ ಬೇರೆ ಕೆಟ್ಟಂಗೈತೆ ಕಣ್ಲ. ಸುಮ್ಕೆ 1 ರೌಂಡ್ ಹೋಗಿ ಬರಮ್ಮ, ಸರಿನಾ? ಹೂ ಕಣ್ಣು, ನಿಮ್ಮ ಮಾತು ಕೇಳ್ತಾ ಇದ್ರೆ ನಂಗೂ ತಲೆ ಕೆಡ್ತಾ ಇದೆ. ಬನ್ನಿ 1 ರೌಂಡ್ ಹಾಕಮ್ಮ. ನಡಿ ಮತ್ತೆ. ಹೋಗ್ಬರ್ತೀನಿ ಗುರುಗಳೇ. ದೇವ್ರು ಒಳ್ಳೇದು ಮಾಡಲಪ್ಪ. ಓಟ್ ಬಾ. ಯಾವತ್ತು ನನ್ನನ್ನು, ನಮ್ಮ ಹಳ್ಳಿನ, ಈ ಗರಡಿ ಮನೆಯನ್ನು ಮರಿಬಾರ್ದು. ಆಗಾಗ ನೀನು ನಮ್ಮ ಹಳ್ಳಿಗೆ ಬರ್ತಾ ಇರ್ಬೇಕಪ್ಪ. ಹಾಂ, ಸರಿ ಗುರುಗಳೇ. ಓಟ್ ಬಾ. ನಿಂತ್ಕೊಳ್ಳಿ ನಿಮಿಷ. ಯಾಕೆ ಸರಿಯಾಗಿ ಆಡನೇ ಇಲ್ಲ? ಸರಿಯಾಗಿ ಆಡಿದ್ನಲ್ಲ. ಯಾಕೋ ಹೊಸಿ ಬುಗಿ ಬಿಟ್ಟಂಗಿತ್ತು. ನಿಮ್ಮ ಜೊತೆ ಕುಸ್ತಿ ಆಡಿ ಗೆಲ್ಲೋಕ್ಕೆ ಸಾಧ್ಯನಾ? ಅದು ಅಲ್ಲದೆ ನಾನು ಊರು ಬಿಟ್ಟು ಹೋಗೋದು ಬೇಡವಾ? ಹೋಗ್ಬೇಕು. ಮನ್ಸಲ್ಲಿ ಇಷ್ಟೊಂದು ಪ್ರೀತಿ ಇರೋರು ಜಾನಕಿ ಹತ್ರ ಹೇಳೋದಕ್ಕೆ ಏನಕ್ಕೆ ಇಷ್ಟೊಂದು ಭಯ? ಅಯ್ಯಯ್ಯ, ಹಂಗೇನಿಲ್ಲ. ಈ ಪಿರುತಿ ಗಿರುತಿ ಏನೂ ಇಲ್ಲ. ನೋಡಿ ರಾಮ್, ಫ್ರೆಂಡಾಗಿ ಒಂದು ಮಾತು ಹೇಳ್ತೀನಿ. ಇಷ್ಟ ಆದವ್ರ ಹತ್ರ ಬಾಯಿ ಬಿಟ್ಟು ಹೇಳೋದ್ರಲ್ಲಿ ತಪ್ಪೇ ಇಲ್ಲ. ಅಲ್ಲ, ಎಷ್ಟು ದಿನ ಅಂತ ಹೀಗೆ ಬ್ರಹ್ಮಚಾರಿಯಾಗಿರ್ತೀರಾ? ನಿಜ ಹೇಳಬೇಕು ಅಂದರೆ ನಿಮ್ಮ ಮನಸ್ಸಲ್ಲಿ ಪ್ರೀತಿ ಇದೆಯೋ ಇಲ್ವೋ ಅಂತ ತಿಳ್ಕೊಳ್ಳೋದಕ್ಕೆ ನಾನು ಈ ಊರಿಗೆ ಬಂದಿದ್ದು. ಇಲ್ಲಿಗೆ ಬಂದಮೇಲೆ ಗೊತ್ತಾಯಿತು, ನಿಮ್ಮ ಮನಸ್ಸಲ್ಲಿ ಏನಿದೆಯೋ ಜಾನಕಿ ಮನಸ್ಸಲ್ಲೂ ಅದೇ ಇರೋದು ಅಂತ. ಯಾವತ್ತಿದ್ರೂ ಜಾನಕಿಗೊಬ್ಬನೇ ರಾಮ, ರಾಮಂಗೊಬ್ಬಳೇ ಜಾನಕಿ. ಅಂದರೆ ನೀವೇ ನೀನು ಚಿಕ್ಕ ಹುಡುಗನಾ? ಜಾನಕಿನ ಇಲ್ಲೇ ಬರೋದಕ್ಕೆ ಹೇಳಿದ್ದೀನಿ. ಅವಳು ಬಂದ ತಕ್ಷಣ ನಿಮ್ಮ ಪ್ರೀತಿ ವಿಷಯನ ಅವಳ ಹತ್ರ ಹೇಳಿ, ಸರಿನಾ? ಅಯ್ಯಯ್ಯ, ಇದೊಳ್ಳೆ ಸರ್ ಹೋಯ್ತಲ್ಲ. ಅಂಥದ್ದೇನಿಲ್ಲ ಅಂತೀವ್ನಿ. ನೀವು ಬೇರೆ ನೀವು ಹೇಳ್ತೀರಾ ಅಥವಾ ನಾನು ಹೇಳಲ್ಲ? ಇಲ್ಲ, ನಾನೇ ಹೇಳ್ತೀನಿ. ಆದರೆ ಈಗಲ್ಲ. ಮತ್ತೆ ಅವ್ರಿಗೆ ಬೇರೆ ಊರಾಗ ಏನೋ ಕ್ಯಾಮೆ ಐತೆ, ಅದು ಮುಗಿದ್ಮ್ಯಾಗ ಹೇಳ್ತೀನಿ. ಏನಂತ? ಅದು ಮಂಜ ಹೇಳ್ಕೊಟ್ಟವನೇ ಪರ್ಪೋಸ್ ಮಾಡೋಕ್ಕೆ. ಎಲ್ಲಿ ನನಗೋಸ್ಕರ ಒಂದೊಂದ್ಸತಿ ಮಾಡಿ ತೋರಿಸಿ ನೋಡೋಣ. ಬೇಡ. ಪ್ಲೀಸ್ ಇರಲಿ. ಮತ್ತೆ ನನ್ನ ಕೋಣೆ ಕನ್ನಡಿಯಾಗೆ ನಿಮ್ಮ ಹಣೆ ಬಟ್ಟಿಡೋಕ್ಕೆ ಒಪ್ಗೆನಾ?
ವಾರೆ ವಾ ಎಂತ ಮಾತು. ಏನ್ ಅರ್ಜುನ್ ಇಷ್ಟು ಎಕ್ಸೈಟ್ ಆಗಿದ್ಯಾ? ಕುಸ್ತಿಲ್ ಗೆದ್ಬಿಟ್ಯಾ ಹೇಗೆ? ಅಯ್ಯೋ, ನಿಮ್ಮ ರಾಮನ್ ಜೊತೆ ಕುಸ್ತಿ ಆಡಿ ನಾನು ಗೆಲ್ಲೋದಕ್ಕೆ ಸಾಧ್ಯನಾ? ಮತ್ತೆ ಗರಡಿ ಹತ್ರ ಬರಕ್ ಹೇಳಿದ್ದು? ನಂದು ಮತ್ತು ಅಮೃತ ಅವ್ರದ್ದು ಪ್ರಾಬ್ಲಮ್ ಸಾಲ್ವ್ ಆಯಿತು. ಸೊ ನಿನ್ಗೆ ಹೇಳಿ ಹೊಡೋಣ ಅಂತ. ವಾವ್, ದಟ್ಸ್ ನೈಸ್. ಅಮೃತ ಅವ್ರನ್ನ ಕೇಳಿದೆ ಅಂತ ಹೇಳು. ಸರಿ, ಬರಲಾ? ಒಂದು ನಿಮಿಷ, ನಿಮ್ಮನ್ನ ಇಲ್ಲಿಗೆ ಬರೋ ಕೇಳಿದ್ಯಾರು? ಮೇಡಮ್ಮ? ನಿಮ್ಮ ಕುಚಿಕ್ಕು. ಆದಷ್ಟು ಬೇಗ ಹೇಳಿ. ಮೇಡಮ್ ಪಕ್ಕ ಹೇಳ್ತೀರಾ ಅಲ್ಲ? ಹೇಳ್ತೀನಿ, ನೀವ ಬನ್ನಿ. ಏನು? ಅದು ಏನು ಅಂದರೆ ಅಯ್ಯೋ ಬಟ್ಟೆ ಇದನ್ನ ನಂಗೆ ಕೂತಿಲ್ದೆ ಈಟೊಂದೆಲ್ಲ ಮಾಡಿದ್ಯಾ? ಐತಕ್ಕಲ್ಲ ನಿಂಗೆ ಅಣ್ಣ. ಈಗಲಾದ್ರು ಹೇಳು. ಲವ್ ಪೆದ್ದ, ಅರ್ಜುನ್ ಅವ್ರಿಗೇನೋ ನನ್ನ ಬಗ್ಗೆ ಗೊತ್ತಿಲ್ಲ, ಅದಕ್ಕೆ ಹೆಂಗೆ ಮಾತಾಡ್ತಾರೆ. ನೀನು ಹಿಂಗೆ ಅಲ್ಲಿ ನೋಡ್ಲ, ಅಲ್ಲಿ ಮೇಡಮ್ನ ಯಾಕೋನಂತ ಸರಿಯಾಗಿ ಮಾತಾಡ್ತಿಲ್ಲ. ಮೊದಲು ಅದ್ಯಾಕೆ ಅಂತ ತಿಳ್ಕೋಬೇಕು. ಏನೇ ಹೇಳು ಅಶೋಕಣ್ಣ, ನಿನ್ನ ವಿಚಾರದಾಗೆ ರಾಮಣ್ಣ ಈ ರೀತಿ ನಡ್ಕೊಂಡಿದ್ದು ನನಗೇನೋ ಸರಿ ಕಾಣಲಿಲ್ಲ. ನೀವು ಹೇಳ್ದಪ್ಪ ಅಂತ ಏಮಾರ್ತಾನೆ ಇರ್ತೀರ ಹೇಳಿ? ಅವ್ನು ಮಾತಾಡ್ಬಿಡ ನೀನು. ಅವನು ಪಡ್ಕೊಳ್ಳಲ್ಲ, ಪಡ್ಕೊಳ್ಳೋರಿಗೂ ಬಿಡಲ್ಲ. ಅಣ್ಣೋ, ಇದು ಬರೀ ದುಡ್ಡಿನ ವಿಚಾರ ಅನ್ಕಂಡ್ಯಾ? ಇಲ್ಲ ಕಣಣ್ಣ, ಇದು ನಿನ್ನ ಮಾನ ಮರುವಾದೇ ವಿಷಯ. ಓದ್ದಪ್ಪ ಕುಸ್ತಿನಾಗೆ ಪಂದ್ಯ ಕಟ್ಟಿ ಸೋತಿ ಸುಣ್ಣ ಆಗೋದ್ವಿ. ಈಕಿತ ಅವನು ಯಾರೋ ಗೊತ್ತು ಗುರಿ ಇಲ್ದೇ ಇರೋಂತವ ಕುಸ್ತಿ ಪಂದ್ಯ ಕಟ್ಟಿ ಗೆದ್ರುವೆ ಖಾಲಿ ಕೈ ಮಾಡ್ಕೊಂಡು ಕೂತಿದ್ದೀವಿ. ಇದು ಒಂದು ಜನ್ಮ. ಮೇಡಮ್, ಮೇಡಮ್, ನಿಧಾನ ನಿಧಾನ. ಏನ್ ಬಾಲು? ಏನೂ ಇಲ್ಲ, ಇವತ್ತು ಅನು ಮೇಡಮ್ ಬೇರೆ ಇಲ್ಲ, ನೀವು ಒಂಟಿಯಾಗಿ ಹೋಗ್ತಿದ್ದೀರಾ, ಅದಕ್ಕೆ ಜೊತೆಗೆ ಹೋಗೋಣ ಅಂತ ಓಡ್ ಬಂದ್ವಿ. ಮುಂಚೆ ಎಲ್ಲ ರಾಮಣ್ಣ ಹಿಂಗಿರ್ಲಿಲ್ಲ ಅಶೋಕಣ್ಣ. ನೀವು ಅಂದರೆ ಬೋಪಿರುತಿ, ನಿಮಗೋಸ್ಕರ ಪ್ರಾಣ ಕೊಡಕ್ಕೂ ರೆಡಿಯಾಗಿದ್ದ. ಆದರೆ ಈಗ ಯಾಕೋ ಇದಕ್ಕೆಲ್ಲ ಯಾರ ಕಾರಣ ಅಂತ ಗೊತ್ತಾ? ಯಾರಿರ್ಬೋದಣ್ಣ? ಹಿಂಗೆಯ ಆದರೆ ಊರ್ನಾಗ ಯಾವ ನನ್ನ ಮಗನೂ ನಿಮಗೆ ಮರ್ಯಾದಿನೇ ಕೊಡಕ್ಕಿಲ್ಲ. ಅಣ್ಣ ಎಲ್ಗೊಟ್ರಿ? ಎಲ್ಲೇ ಅವನು? ಎಕ್ಸ್ಕ್ಯೂಸ್ ಮೀ, ನಿಮ್ಮ ಹತ್ರ ಮಾತಾಡಕ್ಕೆ ನನಗಿಷ್ಟ ಇಲ್ಲ. ಏಯ್, ಏನು ನಿಂದು ಅತಿ ಆಯ್ತು. ನೋಡಿ, ಇದು ಸರಿ ಇಲ್ಲ, ಹೊರಟೋಗಿ. ಏಯ್, ಏನೇ ಸರಿ ಇಲ್ಲ? ಅವತ್ತು ನನ್ನ ಮೇಲೆ ಕೂಗಾಡ್ತಿದ್ದೆಲ್ಲ ನಿಮ್ಮ ಅಪ್ಪನ ನೋಡ್ತಾರ. ನೋಡಿ, ಆವತ್ತು ಸ್ಕೂಲ್ ಹತ್ರ ಆ ರೀತಿ ಕಾರ್ ಓಡಿಸ್ಕೊಂಬಂದು ಮಕ್ಳಿಗೇನಾದ್ರು ಆಗಿದ್ರೆ ಇವತ್ತು ಅಷ್ಟೇ ಸುಮ್ಮನೆ ನನಗೆ ತೊಂದರೆ ಕೊಡ್ತಾ ಇದ್ದೀರಾ. ಮೊದಲು ಹೊರಡಿ. ಹೌದು, ತಪ್ಪು ನಂದೆ. ನೀವು ಒಬ್ಬನ ಜೊತೆ ಊರು ಸುತ್ತ ಇದ್ದಲ್ಲ, ಎಲ್ಲೇ ಅವನು? ಎಲ್ಲೇ? ನೋಡಿ, ಮತ್ತೆ ಹೇಳ್ತಾ ಇದ್ದೀನಿ, ಮಾತಿನ ಮೇಲೆ ನಿಗಾ ಇರಲಿ. ಇಲ್ಲ ಅಂದ್ರೆ ಏನೇ ಮಾಡ್ತೀಯ? ಅವನ ಜೊತೆ ಊರು ಸುತ್ತಿ ರಾಮಣ್ಣನ ಜೊತೆ ಕುಸ್ತಿ ಸೋತಾಗ ರಾಮಣ್ಣಂಗೆ ಮಾಟ ಮಾಡಿ ಬೆಟ್ಟಿಂಗ್ ದುಡ್ಡು ಕೊಡ್ದಿರೋಂಗೆ ಮಾಡ್ದಿಯಲ್ಲ. ನೀನು ಒಬ್ಬ ಟೀಚರ್. ದಾದಾ ಪಾಂಡು, ಅವತ್ತು ರಾಮಣ್ಣ ಇವಳು ನೋಡಿ ಹತ್ರ ಸೋತಿರೋದು. ಈ ಕೀತ ಇವಳೇನ ಒಳಗ್ ಬಂದಿದ್ರೆ ಸೋಲ್ತಿದ್ದ. ಅವಾಗ 2 ಲಕ್ಷ ಹೊಡ್ಕೊಂಡು ಪ್ಲಾನ್ ಇತ್ತ ಏನೋ ಅನ್ಸುತ್ತೆ. ಏಯ್,
ನಾನು ಮಾತಾಡ್ತೇವೆ ನೀವು ಹೋಗ್ತಿದ್ದಾಳೆ ಇವಳು. ಅಣ್ಣ ಬೇಡ ಬಾಣು. ನನಗೆ ಅಶೋಕಂಗೆ ಎದುರಿಸ್ತಾಳೆ, ಅಶೋಕಂಗೆ ಬೈತಾಳೆ. ಈ ಅಶೋಕಂಗೆ ಅವಮಾನ, ಎಲ್ಲ ಕಡೆ ಅವಮಾನ. ನಡೀರ ದೇವ, ಎತ್ತ ಗಾಡಿ. ಸರಿ ಕಣಣ್ಣ. ಮೇಡಮ್ ಯಾ ಇಲ್ಲೇ ಸಿಕ್ಕಿದ್ರಲ್ಲ, ನಿಮ್ಮನ್ನ ನೋಡೋಕ್ಕೆ ಸ್ಕೂಲ್ ತ ಹೋಗಿದ್ದೆ. ಯಾಕೆ ಮೇಡಮ್ ಏನು ಮಾತಾಡ್ತಿಲ್ಲ? ಏನಾಯ್ತು ಮೇಡಮ್? ಮೇಡಮ್ ನಿಂತೆ. ರಾಮಣ್ಣ, ರಾಮಣ್ಣ, ಮೇಡಮ್ ಅಳೋದ್ನ ನಿಲ್ಸ್ತ್ರಾ? ಎಲ್ಲ ಹೇಳ್ತೀರಾ ನಿನ್ಗೆ? ಏನ್ಲ ಹೇಳ್ತಿದ್ಯಾ? ಮೇಡಮ್ ಅಳ್ತಿದ್ರಾ? ಯಾಕೆ? ಎಲ್ಲ ಅಶೋಕಣ್ಣನಿಂದ. ಏನ್ಲ ಹೇಳ್ತಿದ್ಯಾ? ಹೌದು, ಅಶೋಕಣ್ಣನ್ಗೂ ಮೇಡಮ್ಗೂ ಸ್ಯಾನ ಜಗಳ ನಡೀತು. ನೀವು ಒಬ್ಬನ ಜೊತೆ ಊರ್ ಸುತ್ತ ಇದ್ದಲ್ಲ, ಎಲ್ಲೇ ಅವನು? ಎಲ್ಲೇ? ಬೆಟ್ಟಿಂಗ್ ದುಡ್ಡು ಕೊಡ್ತಿರೋವಾಗ ಮಾಡ್ದಿಯಲ್ಲ, ಥು, ನೀನು ಒಬ್ಬ ಟೀಚರ. ಇಂತ ಅಮ್ಮ ಅಂತ ಸುಕ್ಕೇ ಬಿಟ್ವಿ, ಇಲ್ಲಾಂದ್ರೆ ನಾವು ಹುಡುಗರೆಲ್ಲ ಸೇರ್ಕೊಂಡು ಕಾಲ್ ತಗೊಂಡು ನೋಡಿತಿದ್ವಿ. ಅಶೋಕ ಯಾವ ಕಡೆಗೆ ಹೋದ? ಅಶೋಕ ಇಲ್ಲ ಕೆಳಕ್ಕೆ. ರಾವಣ ಬಾ, ನಮ್ಮ ಗಾಡಿಗೆ ಹೋಗವ. ಕುತ್ಕ ಬಾ, ಬಾ ಕುತ್ಕ, ಇನ್ ಕುತ್ಕ. ಇಳಿಲ್ಲ ಕೆಳಕ್ಕೆ ಅಂತ ಹೇಳ್ತಿಲ್ವೇನಲ್ಲ? ಇಲ್ಲ ರೇ. ರಾವಣ ಏನಾಯ್ತು? ಮಾತಾಡ್ದೆ ನನ್ನ ಜೊತೆಗೆ ಬಾ. ರಮಣ ಬಿಡ್ಲಿ. ಎಲ್ಲಿಗೆ? ಯಾಕೆ ಹಿಂಗೆ ಮಾಡ್ತಾ ಇದ್ದೀರಾ? ಏಯ್, ವಹಿಸ್ಕೊಂಡು ಬಂದ್ರೆ ಮನ್ಗೋಗಿ ಸೇರಕ್ಕಿಲ್ಲ. ಬಾ, ಮಾತಾಡ್ದೆ ಜೊತೆಗೆ ಬರಲ್ಲ. ಹತ್ತು ಗಾಡಿ ಹತ್ತು. ಏಯ್, ಸಮಯ ಕೊಡ್ಲಾ? ರಾಮು ಅವರೇ, ಏನಿದೆಲ್ಲ? ಸಮಯ ಕೇಳಲ್ಲ ಅಂದೆ. ನಾನೇನ್ ಮಾಡಿದೆ? ರಾಮು ಅವರೇ, ಸುಮ್ಮನೆ ಇರಿ. ಯಾಕೆ ಈ ಥರ ಮಾಡ್ತಿದ್ದೀರಾ? ಸುಮ್ಕಿರಿ ಮೇಡಮ್. ನಮ್ದೇನಣ್ಣ ತಪ್ಪೈತೆ? ನಾನು ಯಾಕೆ ಸಮಯ ಕೇಳಬೇಕು? ಏ ಅಶೋಕ, ನೀನೇನಾರ ನನ್ನ ತಮ್ಮ ಆಗಿಲ್ಲ ಅಂದಿದ್ರೆ ಇಷ್ಟೊತ್ತಿಗೆ ನೀನು ಊತ ಹಾಕ್ಬಿಡ್ತಿದ್ದೆ. ಕೇಳ, ಒಂದು ಹುಡುಗಿಗೋಸ್ಕರ ಸ್ವಂತ ತಮ್ಮನ್ನೇ? ಇನ್ನೊಂದು ಮಾತಾಡಿದ್ರು ನಿನ್ನ ಒಡೆದು ಸಾಯಿಸ್ಬಿಡ್ತೀನಿ. ಕೇಳ ಮೇಡಮ್, ತಗ ಸಮಯ ಕೇಳ. ಮೇಡಮ್, ನಾನು ತಪ್ಪಾಯ್ತು, ಕ್ಷಮಿಸಿ. ಜೋರ ಕೇಳಲೇ. ಕ್ಷಮಿಸಿ. ಹೋಗು, ಇನ್ಮ್ಯಾಕ್ ನಿಗಾ ಇರ್ಲಿ. ಹೋಗ. ರಾಮು ಅವರೇ, ಏನಿದೆಲ್ಲ? ನಿಮ್ಮ ತಮ್ಮನ ಹತ್ರ ಕ್ಷಮೆ ಕೇಳೋ ಅವಶ್ಯಕತೆ ಆದರೂ ಏನಿತ್ತು ಹೇಳಿ? ಮೇಡಮ್, ನನ್ನ ತಮ್ಮ ಅಂತಲ್ಲ, ನಿಮ್ಮ ತಂಟೆಗೆ ಯಾರೇ ಬಂದರೂ ಅವ್ರನ್ನ ಸುಮ್ಕೆ ಬಿಡೋಕ್ಕಿಲ್ಲ. ನೀವು ನನ್ನ ದೋಸ್ತು. ನಿಮ್ಮ ಕಣ್ಣಾಗ ನೀರು ಬರಬಾರ್ದು, ತುಟಿಯಾಗಿ ನಗು ಮಾತ್ರ ಇರಬೇಕು.
ನೀವಾ? ಏನ್ರಿ ನೀವು? ಮೊದಲು ನಿದ್ದೆ ಬರ್ತಿಲ್ಲ ಅಂತ ನಾನು ಒದ್ದಾಡ್ತಿದ್ರೆ ನನ್ನ ಪ್ರಾಣ ಹಿಂಡಕ್ಕಿದ್ದೀರಾ ನೀವು ಯಾವಾಗಲೂ. ದಿನ ಈ ರೀತಿ ಕುಡ್ಕೊಂಡ್ ಬರ್ತಿರಲ್ಲ, ನಾಚಿಕೆ ಆಗಲ್ಲ ನಿಮ್ಗೆ? ಅಶೋಕ್, ವಾಲ್ಯೂಮ್ ಯಾಕೋ ಸ್ವಲ್ಪ ಜಾಸ್ತಿ. ನಾನು ಮಾತಾಡುವುದೇ ಹೀಗೆ, ಸೌಂಡ್ ಜಾಸ್ತಿನೇ. ನೀ ಮಾತಾಡ್ಕೂಡ್ದು. ನನ್ನ ಏನ್ ಅನ್ಕೊಂಡಿದಾರಲ್ಲ, ಹೆಂಗಸ ಹತ್ರ ಬಯಸ್ಕೊಳ್ಳೋ ಬೇಕು ಅನ್ಕೊಂಡಿದ್ದೀರ ಹೇಗೆ? ನನ್ನ ಹತ್ರ ನೀನು ಪೊಗರು ತೋರಿಸ್ಬೇಡ. ರೀ, ಏನಾಯ್ತು ನಿಮಗೆ? ಇವತ್ತು ಯಾಕೋ ನಿಮ್ಮ ಮೂಡ್ ಚೆನ್ನಾಗಿಲ್ಲ ಅನ್ಸುತ್ತೆ. ಏನಾಯ್ತು? ಯಾರ ಹತ್ರ ಆದರೂ ಜಗಳ ಆಯ್ತಾ? ನೀನ್ ನೋಡು, ನಾನು ಅವಳಿಗೆ ಏನ್ ಮಾಡ್ತೀನಂತ ನೋಡು. 4 ಜನದ ಮುಂದೆ ನನಗೆ ಅವಮಾನ ಮಾಡ್ತಾಳ. ದೊಡ್ಡ ಮನೆ ನೆತ್ರು ಕಣೆ ನಂದು, ದೊಡ್ಡ ಮನೆ ನೆತ್ರು. ಯಾರು? ಏನಂದ್ರು? ಇನ್ನು ಏನಾಗೋದು ಮಿಕ್ಕೈತೆ? ಎಲ್ರ ಮುಂದೆ ಮಾನ ಹೋಯ್ತು ನಂದು. ಅದಲ್ದೆ ರಾಮಣ್ಣ ಹತ್ರ ಚಾಡಿ ಹೇಳ್ತಾವಳವಳು. ಈ ತರ ಅವಮಾನ ಪೂರ್ತಿ ಜೀವಮಾನದಲ್ಲಿ ಆಗ್ಲಿಲ್ಲ ನನಗೆ. ರೀ, ನಿಮಗೆ ಅವಮಾನ ಆಯ್ತು ಅಂದ್ರೆ ಅದು ನನಗೂ ಅವಮಾನ ಆದ ಹಾಗಲ್ವಾ? ಯಾರು ಏನಂದ್ರು ಅಂತ ಹೇಳ್ರಿ. ಅದೇ ಅವಳೇ, ಇನ್ಯಾರು? ಮೇಡಮು. ಒಂದು ಸಣ್ಣ ವಿಷಯಕ್ಕೆ ಇಡೀ 3 ಜನದ ಮುಂದೆ ನನ್ನ ಅವಮಾನ ಮಾಡಿ ಆ ರಾಮಣ್ಣನ ಮುಂದೆ ಹಾಕೊಟ್ಟವಳೆ. ಏನ್ ಹೇಳ್ತಿದ್ದೀರಾ? ಏ ಪೆದ್ದೆ, ಹೇಳ್ತಿರೋದು ಅರ್ಥ ಆಗ್ತಿಲ್ವಾ? ಅವಳು ಬಿಡು, ಯಾವಳ 3ನೇ ಅವಳು. ಆದ್ರೆ ರಾಮ ನನ್ನ ಸ್ವಂತ ಅಣ್ಣ, ಅವನು ಹೀಗೆ ಮಾಡ್ಬೋದಾ? ಅವಳು ನಿಮ್ಮ ಅಣ್ಣಂಗೇನು ಮಾಟ ಮಾಡ್ಬಿಡ್ತಾಳೆ ಅನ್ಸುತ್ತೆ. ನಿಮ್ಮ ಅಣ್ಣ ಯಾವಾಗ ನೋಡಿದ್ರು ಅವಳು ಹಿಂದೆನೆ ಬಿದ್ದು ಸಾಯ್ತಿರ್ತಾರೆ. ಜೊತೆಗೆ ಈ ಮನೆಯವರೆಲ್ಲರೂ ಸೇರ್ಕೊಂಡು ಅವಳನ್ನ ಈ ಮನೆಗೆ ಸೊಸೆ ಮಾಡ್ಬೇಕು ಅಂತಾನು ಮಾತಾಡ್ಕೊತಿದ್ದಾರೆ. ನಾನು ಬಿಡೋದಿಲ್ಲ. ನಾನು ಅದನ್ನೇ ಬಡ್ಕೋತಿರೋದು. ಆದ್ರೆ ಈ ಮನೇಲಿ ಯಾರಿಗೂ ಕೇಳಿಸ್ತಿಲ್ವೇ? ಈಗ ಕೇಳಿಸೋದಲ್ಲ, ಕಣ್ಣು ಮುಂದೆ ಕಾಣಿಸ್ತಿದೆ. ನಾನು ಬಿಡೋದಿಲ್ಲ. ನೀವು ಅವಳನ್ನ ಸುಮ್ಮನೆ ಬಿಟ್ರು ನಾನು ಅವಳನ್ನ ಸುಮ್ಮನೆ ಬಿಡ್ತೀನಾ? ನಿಮಗೂ ಮುಂಚೆ ನಾನು ಅವಳಿಗೆ ಹೇಗೆ ಪಾಠ ಕಲಿಸ್ತೀನಿ ಅಂತ ನೋಡ್ತಾ ಇರಿ. ಇಷ್ಟು ದಿನ ಯಾವುದಾದ್ರೂ ಬಲವಾದ ಕಾರಣ ಸಿಗ್ಲಿ ಅಂತ ಕಾಯ್ತಿದ್ದೆ. ಈಗ ಆ ಟೀಚರ್ ಟೀಸಿನ ಹರಿದಾಕೋ ಸಮಯ ಬಂದಿದೆ. ಅವಳಿಗೆ ತುಂಬ ಮರ್ಯಾದೆ ಕೊಡೋ ಸ್ಕೂಲಿಗೆ ಹೋಗಿ ನಾಳೆ ನಾನೇ ಅವಳ ಮರ್ಯಾದೆ ತೆಗಿತೀನಿ. ಅವಳಿಗೂ ಗೊತ್ತಾಗ್ಲಿ ಅವಳು ಯಾರನ್ನ ಎದುರು ಹಾಕೊಂಡಿದ್ದಾಳೆ ಅಂತ. ಹೌದು, ಗೊತ್ತಾಗ್ಲಿ ಗೊತ್ತಾಗ್ಲಿ. ನೀನು ಬಿಡ್ಬೇಡ, ನನಗೆ ಪಾಠ ಕಲಿಸು. ಬಿಡ್ಬೇಡ ನೀನು.